ಕಲಬುರಗಿಯ ಆಳಂದದಲ್ಲಿ ಮತಗಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಪಾತ್ರ ಇರುವಂತದ್ದು ದೃಢಪಟ್ಟಿದೆ. ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದೆ ಎಸ್ಐಟಿ. ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಇದರಲ್ಲಿ ಇನ್ವಾಲ್ವ್ ಆಗಿರುವಂತದ್ದು ಕನ್ಫರ್ಮ್ ಆಗಿದೆ. ಈಗಾಗಲೇ ಎಸ್ಐಟಿ ತಂಡ ಏನಿದೆ ಚಾರ್ಜ್ ಶೀಟ್ ಅನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಾಗಿದೆ. ಗುತ್ತೇದಾರ್ ಪುತ್ರ ಹರ್ಷಾನಂದ ವಿರುದ್ಧವೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಹರ್ಷಾನಂದ್ ಹೆಸರು ಕೂಡ ಇಲ್ಲಿ ಉಲ್ಲೇಖ ಆಗಿರುವಂತದ್ದು. 2023 ವಿಧಾನಸಭಾ ಚುನಾವಣೆಯಲ್ಲಿ ಈ ಒಂದು ಪ್ರಕರಣ ನಡೆದಿತ್ತು, ಮತಗಳವು ಅನ್ನುವಂಥದ್ದು. ಪ್ರಕರಣದ ತನಿಖೆಗೆ ಎಸ್ಐಟಿ ರಚನೆ ಮಾಡಿತ್ತು ಸರ್ಕಾರ. ಸದ್ಯಕ್ಕೆ 22,000 ಪುಟಗಳ ಚಾರ್ಜ್ ಶೀಟ್ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಾಗಿದೆ. ಎಸ್ಐಟಿ ಸುದೀರ್ಘವಾಗಿ ತನಿಖೆಯನ್ನು ನಡೆಸಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿರುವಂತದ್ದು. ರಾಹುಲ್ ಗಾಂಧಿ ಅವರು ಆಳಂದದಲ್ಲಿ ಆಗಿರುವಂತಹ ವೋಟ್ ಚೋರಿ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ತಿಳಿಸಿದ್ರು. ದೇಶದಾದ್ಯಂತ ಭಾರಿ ಹಲ್ಚಲ್ ಎಬ್ಬಿಸಿದಂತಹ ಒಂದು ಪ್ರಕರಣ ಇದು. ಆಳಂದದಲ್ಲಿ 5,994 ಮತದಾರರ ಹೆಸರು ಅಳಿಸಿದ್ದ ಆರೋಪ ಇದಾಗಿತ್ತು. ರಾಹುಲ್ ಗಾಂಧಿ ಅವರು ಮಾಡಿರುವಂತಹ ಆರೋಪ. ಇದಕ್ಕೆ ಗುತ್ತೇದಾರ್ ಹಣ ಪಾವತಿ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಕನ್ಫರ್ಮ್ ಆಗಿದೆ. ಒಂದಷ್ಟು ಲೆಟರ್ಸ್ಗಳಿರುತ್ತೆ, ಆ ಲೆಟರ್ಸ್ಗಳನ್ನ ಸುಟ್ಟು ಅದನ್ನ ನಾಲಿಯಲ್ಲಿ ಬಿಸಾಡಿರುವಂತಹ ಆರೋಪ ಕೂಡ ಇತ್ತು. ಅದಕ್ಕೆ ಪ್ರೂಫ್ ಕೂಡ ಸಿಕ್ಕಿದೆ. ಗುತ್ತೇದಾರ್ ಪುತ್ರ ಸೇರಿ ಒಟ್ಟು 7 ಜನರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂತದ್ದು. ಆಳಂದದಲ್ಲಿ 5,994 ಮತದಾರರ ಹೆಸರನ್ನ ಅಳಿಸಿರುವಂತಹ ಆರೋಪ ಇದೆ. ಇದಕ್ಕೆ ಕನ್ಫರ್ಮ್ ಪ್ರೂವ್ ಆಗ್ತಾ ಇದೆ. ಅದಕ್ಕೆ ಗುತ್ತೇದಾರ್ ಹಣ ಪಾವತಿ ಮಾಡಿರೋ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಈ ಒಂದು ಚಾರ್ಜ್ ಶೀಟ್ ನಲ್ಲಿ. ಸದ್ಯ ಪ್ರಕರಣ ಸಂಬಂಧ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ದು, ಮಾಡಿರುವ ತನಿಖಾ ವರದಿಯನ್ನ ಈಗಾಗಲೇ ನ್ಯಾಯಾಲಯದ ಮುಂದೆ ಎಸ್ಐಟಿ ಅಧಿಕಾರಿಗಳು ಇಟ್ಟಿದ್ದಾರೆ. ಇನ್ನು ನಮ್ಮ ಮೇಲೆ ಆರೋಪ ಮಾಡ್ತಿರುವಂಥದ್ದು ರಾಜಕೀಯ ಪ್ರೇರಿತ. ಇದು ನಾವು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ, ನಾವು ಯಾವುದೇ ವೋಟ್ ಚೋರಿಯನ್ನ ಮಾಡಿಲ್ಲ. ಸುಭಾಷ್ ಗುತ್ತೇದಾರ್ ಪುತ್ರ ಹರ್ಷ ಗುತ್ತೇದಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೋಟ್ ಚೋರಿ ನಾವು ಮಾಡಿಲ್ಲ, ವೋಟ್ ಚೋರಿ ಮಾಡಿದ್ರೆ ನಮ್ಮ ತಂದೆ ಸೋಲ್ತಾ ಇದ್ರ, ಹಾಗಾದ್ರೆ ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತ. ವೋಟ್ ಚೋರಿ ಅನ್ನುವಂಥದ್ದು ಆಗಿದ್ರೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ತಂದೆ ಯಾಕೆ ಸೋಲ್ತಿದ್ರು? ನಮ್ಮ ತಂದೆ ಸೋಲ್ತಿದ್ರ? ಹಾಗಾದ್ರೆ ನಾಳೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಪ್ರೊಟೆಸ್ಟ್ ಇದೆ, ಆತುರವಾಗಿ ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ ಅಂತ ಕಿಡಿಕಾರಿದ್ದಾರೆ ಹರ್ಷ. ಇದು ರಾಜಕೀಯ ಪ್ರೇರಿತ, ಇದರಲ್ಲಿ ಸತ್ಯಾಂಶ ಇಲ್ಲ, ಕೋರ್ಟ್ನಲ್ಲಿ ನಾವು ಗೆಲ್ತೀವಿ ಅನ್ನುವಂತಹ ವಿಶ್ವಾಸ ಇದೆ ಅಂತ ನ್ಯೂಸ್ 18ಗೆ ಗುತ್ತೇದಾರ್ ಪುತ್ರ ಹರ್ಷ ಗುತ್ತೇದಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹರ್ಷ ಗುತ್ತೇದಾರ್ ಅವರನ್ನ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಮಾತನಾಡಿಸಿದ್ದಾರೆ. ಆಳಂದ ವೋಟ್ ಚೋರಿ ಪ್ರಕರಣ ಸಂಬಂಧಿಸಿದಂತೆ ಈಗ ನಮ್ಮ ಜೊತೆ ಮಾತಾಡೋಕ್ಕೆ ಈಗ ಹರ್ಷಾನಂದ್ ಗುತ್ತೇದಾರ್ ಇದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಈಗ ಎಸ್ಐಟಿ ಅವರು ಪ್ರಾಥಮಿಕ ವರದಿಯನ್ನು ಸಲ್ಲಿಸಿದ್ದಾರೆ. ಆ ವರದಿಯಲ್ಲಿ ತಮ್ಮದು ಮತ್ತು ತಮ್ಮ ತಂದೆಯವರು ಮಾಜಿ ಶಾಸಕನ ಸುಭಾಷ್ ಗುತ್ತೇದಾರ್ ಅವರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ಸರ್, ಏನು ಹೇಳಬೇಕು? ಇದು ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ನವರು ಏನು ವೋಟ್ ಚೋರಿ ಅಂತಂದು ಇಡೀ ನ್ಯಾಷನಲ್ ಲೆವೆಲಲ್ಲಿ ರಾಹುಲ್ ಗಾಂಧಿಯವರು ಕೈಗೆತ್ಕೊಂಡಿದ್ದಾರೆ. ಆ ನೆರೇಟಿವ್ಗೆ ಸೂಟ್ ಆಗೋ ಸಲುವಾಗಿ ಇವತ್ತು ನಮ್ಮ ತಂದೆಯವರು ಮಾಜಿ ಶಾಸಕರು BJP ಪಕ್ಷದಿಂದ ಇರೋದ್ರಿಂದ, ನಾನು ಕೂಡ ಮಾಜಿ ZP ಮೆಂಬರು BJP ಪಾರ್ಟಿ ಇರೋದ್ರಿಂದ ಅವರು ನಾಳೆ ಒಂದು ಸಮಾವೇಶ ಮಾಡ್ತಾಯಿದ್ದಾರೆ, ವೋಟ್ ಚೋರಿ ಸಮಾವೇಶ ಡೆಲ್ಲಿಯಲ್ಲಿ. ಅದಕ್ಕೆ ತರಾತುರಿಯಲ್ಲಿ ಪ್ರಿಲಿಮಿನರಿ ಚಾರ್ಜ್ ಶೀಟ್ ಅಂತಂದು ನನಗೆ ರಿಪಬ್ಲಿಕ್ TVದವ್ರು ಹೇಳಿದ್ರು. ಅಂದರೆ ಅಲ್ಲಿ ಅವರು ಹೇಳ್ಕೊಳ್ಳೋ ಸಲುವಾಗಿ ಅಷ್ಟು ಅರ್ಜೆಂಟಾಗಿ ನಮ್ಮ ಹೆಸರು ಹಾಕಿ ಇವತ್ತು ನಮ್ಮ ಮೇಲೆ ಆರೋಪ ಹೊರಿಸಬೇಕು, ಎಲ್ಲ ಕಡೆ ಅಪಪ್ರಚಾರ BJPದವರು ಮತ್ತು ನಮ್ಮ ಮೇಲೆ ಆಗಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡಿದ್ದಾರೆ. ನಮಗೂ ಈ ಪ್ರಕರಣಕ್ಕೂ ಏನೂ ಸಂಬಂಧ ಇಲ್ಲ. ನಮ್ಮ ಏನು ಅವರು ಚಾರ್ಜ್ ಶೀಟ್ ಮಾಡಿದ್ದಾರೆ ನಾವು ಇನ್ನೂ ಅದು ನೋಡಿಲ್ಲ. ಅದು ನೋಡಿ ನಾವು ಆ ಅಂಶಗಳ ಮೇಲೆ ಪ್ರತಿಕ್ರಿಯೆ ಮಾಡ್ಬೋದು. ಇಲ್ಲಿ SIT ಇದು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ತಮ್ಮ ಆಳಂದ ಮನೆಯಲ್ಲಿ ಅವು ಪೇಪರ್ಗಳನ್ನು ಸುಟ್ಟಿದ್ರು, ದಾಖಲೆಗಳನ್ನು ಸುಟ್ಟು ಅದು ಸುಡಬೇಕಾಗಿದ್ರೆ ಅಲ್ಲೇ ಇಡಬೇಕಾಗಿತ್ತು, ಅದನ್ನು ತೊಗೊಂಡು ನದಿಗೆ ಎಸೆದಿದ್ರು ಅಂತ. ಅಲ್ಲಿ ನಮ್ಮ ತಂದೆಯವರು ದೀಪಾವಳಿ ಹಬ್ಬ ಇರೋದ್ರಿಂದ ಮನೆ ಸ್ವಚ್ಛ ಮಾಡಿರಿ ಅಂತ ಕೆಲಸ ಮಾಡೋರಿಗೆ ಹೇಳಿ ಅವರು ಹೊರಗಡೆ ಹೋಗಿದ್ದಾರೆ. ಇವರು ಯಾವಾಗಲೂ ಹೆಂಗೆ ಮಾಡ್ತಾರೋ ಅಂಥದ್ದು ಇದು ಏನು ಸ್ವಚ್ಛ ಮಾಡಬೇಕು, ಅವರು ಹುಡುಗರು ಅಲ್ಲಿ ಸುಟ್ಟಿದ್ದಾರೆ. ಆದರೆ ಅಲ್ಲಿ ಯಾವುದೇ ರೀತಿಯಿಂದ ಇದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ಇರಲಿಲ್ಲ ಅಥವಾ ಏನೋ ಸುಡೋ ಪ್ರಯತ್ನವೂ ನಾವು ಮಾಡಿರಲಿಲ್ಲ. ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ. ಸರ್, ಈಗ SIT ಪ್ರಾಥಮಿಕ ವರದಿಯನ್ನು ಸಲ್ಲಿಸಿದ್ದಾರೆ. ಮುಂದಿನ ನಿಮ್ಮೇನು ಕಾನೂನು ಹೋರಾಟ ಮಾಡ್ತೀರಾ ಅಥವಾ ಯಾವ ರೀತಿ? ಏನು ಪ್ರೊಸೆಸ್ ಇದೆ ಆ ರೀತಿ. ಈಗ ಚಾರ್ಜ್ ಶೀಟ್ ಆದಮೇಲೆ ಈಗ ಟ್ರಯಲ್ ನಡೆಯುತ್ತೆ. ಅದನ್ನು ಅವರು ಏನೇನು ಮಾಡಿದ್ದಾರೆ ಅಂತಂದು ನಾವು ನೋಡ್ತೀವಿ. ನೋಡಿ ಯಾವ ಬೇಸ್ ಮೇಲೆ ಎವಿಡೆನ್ಸ್ ಮೇಲೆ ಮಾಡಿದ್ದಾರೆ, ಯಾವುದು ಅದಕ್ಕೆ ನಮಗೆ ಸಂಬಂಧನೇ ಇಲ್ಲ. ಅದನ್ನು ನಾವು ಫೈಟ್ ಮಾಡ್ತೀವಿ ನ್ಯಾಯಾಲಯದಲ್ಲಿ. ನಮಗೆ ವಿಶ್ವಾಸ ಇದೆ ನಾವು ಇದರಲ್ಲಿ ನಿರ್ದೋಷವಾಗಿ ಹೊರಗೆ ಬರ್ತೀವಿ ಅಂತ.
ಇದು ಏನಂದರೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಹರ್ಷಾನಂದ್ ಗುತ್ತೇದಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂಜೀವ್ ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ. ಲೈವ್ ನಲ್ಲಿ ಜಾಯ್ನ್ ಆಗಿದೆ. ಅರುಣ್ ಕುಮಾರ್ ಕದಂ, ಸದ್ಯಕ್ಕೆ ಆಳಂದ ಮತಗಳು ಪ್ರಕರಣ ಏನಿದೆ, ಇದರಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆಯಲ್ಲ, ಈ ಚಾರ್ಜ್ ಶೀಟ್ ನಲ್ಲಿ ಏನೇನೆಲ್ಲ ಉಲ್ಲೇಖ ಆಗಿದೆ, ಅದರ ಜೊತೆಗೆ ಗುತ್ತೇದಾರ್ ಪಾತ್ರ ಯಾವ ರೀತಿ ಇತ್ತು ಅಂತ ಈ ಒಂದು ಪ್ರಕರಣದಲ್ಲಿ? ಹೌದು ಧನುಶ್ರೀ, ಅಂತಂದ್ರೆ ಆ ಓಟ್ ಚೋರಿ ಪ್ರಕರಣ ಇಡೀ ದೇಶಾದ್ಯಂತ ಸದ್ದವನ್ನು ಮಾಡಿತ್ತು. ಅದಕ್ಕೆ ಪುಷ್ಟಿ ಅನ್ನುವಂತೆ ಆಳಂದಲ್ಲೂ ಕೂಡ ಓಟ್ ಚೋರಿ ಆಗಿದೆ. ಹಾಗಾಗಿ ಓಟ್ ಚೋರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ಶಾಸಕರಾದಂಥ BR ಪಾಟೀಲ್ ಅವರು ದೂರನ್ನು ನೀಡಿದ್ರು. ಈ ಹಿಂದಿನ ಏನು ಮಾಜಿ ಶಾಸಕರಾದ ಸುಭಾಷ್ ಗುತ್ತೇದಾರ್ ಅವರು ಬಿಜೆಪಿ ಅಭ್ಯರ್ಥಿ ಆಗಿದ್ರು. ಅವರು ಏನಂತಂದ್ರೆ ಆ ಚುನಾವಣೆ ಸಂದರ್ಭದಲ್ಲಿ ಸುಮಾರು 5,900 ಅಧಿಕ ಏನು ಮತಗಳಿದ್ದು ಅವನ್ನ ಡಿಲೀಟ್ ಮಾಡಲು ಪ್ರಯತ್ನ ಮಾಡಿದ್ರಂತೆ ದೂರನ್ನು ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಏನು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಓಟ್ ಚೋರಿ ಆಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ರು. ಆ ಆರೋಪಕ್ಕೆ ಪುಷ್ಟಿ ಅನ್ನುವಂತೆ ನಮ್ಮ ತಾಲೂಕಿನಲ್ಲೂ ಕೂಡ ನಮ್ಮ ಮತಕ್ಷೇತ್ರದಲ್ಲೂ ಓಟ್ ಚೋರಿ ಆಗಿದೆ ಅಂತ ಹೇಳಿ BR ಪಾಟೀಲ್ ಅವರು ಏನು ರಾಹುಲ್ ಗಾಂಧಿ ಅವರ ಜೊತೆಗೆ ಪ್ರೆಸ್ ಕಾನ್ಫರೆನ್ಸ್ ಅನ್ನು ಕೂಡ ಮಾಡಿದ್ರು. ಅಲ್ಲದೆ ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ BR ಪಾಟೀಲ್ ಅವರು ಏನು ದೂರನ್ನು ಕೊಟ್ಟಿದ್ರು. ಅದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ SIT ತನಿಖೆಗೆ ಒಪ್ಪಿಸಿತ್ತು. ಆ ಒಂದು ಸಂದರ್ಭದಲ್ಲಿ SIT ಆಳಂದ್ ಮತ್ತೆ ಕಲಬುರಗಿಯಲ್ಲೂ ಕೂಡ ಓಟ್ ಚೋರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆಯನ್ನು ಮಾಡಿದ್ರು. ಅಲ್ಲದೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಹರ್ಷಾನಂದ್ ಗುತ್ತೇದಾರ್ ಅವರ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡಿದ್ರು. ಅಲ್ಲದೆ ಈ ಒಂದು ಓಟ್ ಚೋರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ರು, ಆ ಏನು ಸಿಮ್ ಕಾರ್ಡ್ಗಳ ಮೂಲಕ ಏನು ಓಟ್ ಏನು ಡಿಲೀಟ್ ಮಾಡಲು ಪ್ರಯತ್ನ ಮಾಡಿದ ಆ ಒಂದು ಸುಮಾರು 5 ಜನರಿಗೂ ಕೂಡ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ಮಾಡಿದ್ರು. ಈಗ ಪ್ರಾಥಮಿಕವಾಗಿ ವರದಿಯನ್ನು SIT ಸಲ್ಲಿಸಿರುವಂಥದ್ದು ಈ ಒಂದು ಆಳಂದ್ ಓಟ್ ಚೋರಿ ಪ್ರಕರಣದಲ್ಲಿ ಈ ಒಂದು ಕ್ಷೇತ್ರದ ಮಾಜಿ ಶಾಸಕರನ್ನು ಸುಭಾಷ್ ಗುತ್ತೇದಾರ್ ಮತ್ತೆ ಅವರ ಪುತ್ರರಾದಂತಹ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹರ್ಷಾನಂದ್ ಗುತ್ತೇದಾರ್ ಅವರ ಹೆಸರನ್ನು ಉಲ್ಲೇಖನ ಮಾಡಿದ್ದಾರೆ. ಹಾಗಾಗಿ ಈಗ ಮಾತಾಡಕ್ಕೆ ನಮ್ಮೊಂದಿಗೆ ಈಗ ಮಾಜಿ ಶಾಸಕರಾದಂತಹ ಸುಭಾಷ್ ಗುತ್ತೇದಾರ್ ಸರ್ ಅವರು ಇದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಈಗ ನೀವು ಓಟ್ ಚೋರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಾಥಮಿಕ ವರದಿಯನ್ನು ಈಗ SIT ಸಲ್ಲಿಸಿರುವಂಥದ್ದು ಏನು ಹೇಳಕ್ ಬಯಸ್ತೀನಿ? SIT ಅವರು ಏನು ಓಟ್ ಚೋರಿದು ಇವತ್ತು ಪ್ರಕರಣ ಸ್ಥಾಪಿತ ಮಾಡಿದ್ದಾರೆ, ಅದು ಸುಳ್ಳಿದೆ. ನಾವು ಓಟ್ ಚೋರಿ ಮಾಡಿಲ್ಲ. ಓಟ್ ಡಿಲೀಟ್ ಮಾಡಬೇಕಾದ್ರೆ ತಹಶೀಲ್ದಾರ್ ಆಫೀಸ್ದಾಗ 7 ನಂಬರ್ ಫಾರಮ್ ತುಂಬಿ ಕೊಟ್ಟರೆ ಅವಾಗ ಓಟ್ ಡಿಲೀಟ್ ಆಗ್ತಾವೆ. ನಾವು ಕೂತು ಮಾಡಬೇಕಾದ್ರೆ ಆಗಲ್ಲ. ಸುಳ್ಳು ನಮ್ಮ ಮೇಲೆ ಒಂದು ಅಪಾದನೆ ಹೊರಿಸ್ಬೇಕೆಂಬುದು ಉದ್ದೇಶದಿಂದ BR ಪಾಟೀಲ್ ಈ ಥರ ಮಾಡ್ತಾಯಿದ್ದಾರೆ. ಅವರು ಆರ್ಸಿ ಬಂದು 2.5 ವರ್ಷ ಆಯಿತು. ಇಲ್ಲಿವರೆಗೆ ಅದು ಏನೋ ಚಕಾರಂದಿಲ್ಲ, ಎತ್ತಿಲ್ಲ ಓಟ್ ಚೋರಿದು. ಈಗ ರಾಹುಲ್ ಗಾಂಧಿ ಯಾವಾಗ ಇದು ಮಾಡ್ತಾರೆ ಅವಾಗ ಇವರು ಓಟ್ ಚೋರಿ ಆಗ್ಯದ ತಂದು ನಂಬಲ್ನೂ ಆಗ್ಯದ ಅಂತ ಹೇಳ್ತಾರೆ. 272 ಬುದ್ಧಿಜೀವಿಗಳು ಓಟ್ ಚೋರಿ ಆಗಿಲ್ಲ ಅಂತ ರಾಹುಲ್ ಗಾಂಧಿಗೆ ಲೆಟ್ರ್ ಬರೆದಾಗ BR ಪಾಟೀಲ್ ಅವ್ರಿಗೆ ಫೋನ್ ಹಚ್ಕೇಸಿ ನೀವು ನಮ್ಮ ಕ್ಷೇತ್ರಕ್ಕೆ ಬರ್ರಿ, ನಾವು ತೋರಿಸ್ತೇವೆ ಓಟ್ ಚೋರಿ ಆಗ್ಯದ ತಂದ್ಕೇಸಿಂದ ಹೇಳ್ತಾರೆ. ಎಲ್ಲ ಸುಳ್ಳು. ಇವತ್ತು ಎಲೆಕ್ಷನ್ ಕಮಿಷನರೇ ಇವತ್ತು ಹೇಳ್ಯಾನ ಆಳಂದಲ್ಲಿ ಓಟ್ ಚೋರಿ ಆಗಿಲ್ಲ ತಂದ್ಕೇಸಿಂದ ಸ್ವತಃ ಎಲೆಕ್ಷನ್ ಆಫೀಸರೇ ಇವತ್ತು ರಿಪೋರ್ಟ್ ಕೊಟ್ಟಿದ್ದಾರೆ. ಓಟ್ ಚೋರಿ ನಾವು ಮಾಡಬೇಕಾದ್ರೆ ನಾವು ಆರಿಸಿ ಬರ್ತಿದ್ದೆವು, ಅವ್ರು ಹೆಂಗೆ ಆರಿಸಿ ಬಂದಾರ? ಸುಳ್ಳಿದೆ, ಇದು ಏನಿಲ್ಲ. ನಮ್ಮ ಮೇಲೆ ಅಪೋದನ ವರ್ಷ ಸಲಕ್ಕೆ ಮಾಡ್ತಾಯಿದ್ದಾರೆ ಅಷ್ಟೇ. ಸರ್, ಈ ಹಿಂದೆ ನಿಮ್ಮ ಒಡೆತನದು ಮತ್ತು ನಿಮಗೆ ಸಂಬಂಧಿಸಿದಂತೆ ಯಾರು ನಿಮ್ಮ ಆಪ್ತರಿದ್ದಾರೆ ಅವ್ರ ಮನೆ ಮೇಲೆ ಕೂಡ ದಾಳಿಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ಲ್ಯಾಪ್ಟಾಪ್ ತೊಗೊಂಡಿದ್ರು. ಅಲ್ಲದೆ ನಿಮ್ಮ ಒಡೆತನದ ಬಾರ್ನಲ್ಲಿ ಸಾಕಷ್ಟು ದಾಖಲೆಗಳನ್ನು ಸಿಕ್ಕಿದ್ವು. ಯಾರ್ಯಾರು ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಅಂತ ದಾಖಲೆಯನ್ನು ಕೂಡ ವಶಪಡಿಸ್ಕೊಂಡಿದ್ದಲ್ಲಿ ದಾಖಲೆಗಳಲ್ಲಿ ಏನಾರು ಸಿಕ್ಕರೆ ನಾವು ಸದಾ ಭೋಗಿಸ್ತೇವೆ. ನಾವು ನ್ಯಾಯ ಕೇಳ್ತೇವೆ ಕೋರ್ಟಲ್ಲಿ, ಅದಕ್ಕೆ ತಯಾರಿದ್ದೇವೆ ನಾವು. ಓಟ್ ಚೋರಿ ಆಗಿಲ್ಲ, ಓಟ್ ಚೋರಿಕೆ ಪ್ರಯತ್ನ ಮಾಡಿದ್ರು ಸುಮಾರು 5,944 ಓಟ್ಗಳನ್ನು ಅಂತೇಳಿ. ಇದಕ್ಕೆ ಹೋಗಿಲ್ಲ ನಾವು, ಓಟ್ ಚೋರಿ ಮಾಡಲಿಕ್ಕೆ ಒಂದು ಇದಕ್ಕೆ ಹೋಗಿಲ್ಲ ನಾವು, ಮಾಡಿಲ್ಲ, ತಪ್ಪದು. ಈಗ SIT ಅವರು ಪ್ರಾಥಮಿಕ ವರದಿಯನ್ನು ಸಲ್ಲಿಸಿದ್ದಾರೆ. ಅದಕ್ಕೆ ಈಗ ನಿಮ್ಮ ಮುಂದಿನ ಕಾನೂನು ಹೋರಾಟ ಮಾಡ್ತಾರೆ. ಈಗ SITದವರು ನಮಗೂ ಕರೆಸಿ ಸ್ಟೇಟ್ಮೆಂಟ್ ತೊಗೊಂಡಿದ್ದಾರೆ. ನಾವು ಹೇಳಿದೆವು ನಾವು ಓಟ್ ಚೋರಿ ಮಾಡಿಲ್ಲ, ನಮ್ಗೆ ಗೊತ್ತಿಲ್ಲ, ಯಾವ ಸಂಬಂಧನೂ ಇಲ್ಲ ತನ್ಕೇಸಿಂದ ಹೇಳಿದೆವು ನಾವು. ಆದ್ರೂ ಕೂಡ ಸರ್ಕಾರ ಅವ್ರದ್ದಿದೆ. BR ಪಾಟೀಲ್ CM ಅವ್ರಿಗೆ ಹಚ್ಕೇಸಿಂದ ನಮ್ಮ ಮೇಲೆ ಒಂದು ಅಪಾದನೆ ಈ SITದವ್ರಿಗೆ ಹಿಡಿದು ಮಾಡಿದ್ದಾರೆ. ನಾವು ಕೋರ್ಟಲ್ಲಿ ನ್ಯಾಯ ಕೇಳ್ತೇವೆ ನಾವು. ಇದು ಏನಂತಂದರೆ ಮಾಜಿ ಶಾಸಕರಾದಂಥ ಸುಭಾಷ್ ಗುತ್ತೇದಾರ್ ಮಾತು. ನಾವು ಕಾನೂನು ಹೋರಾಟನ ಮಾಡ್ತೀವಿ, ಇದ್ರ ಕಾನೂನು ಏನು ನಮಗೆ ಶಿಕ್ಷೆ ಕೊಡ್ತಾ ಅದಕ್ಕೆ ನಾವು ಅನುಭವಿಸ್ ನಾವು ಸಿದ್ಧರಿದ್ದೀವಿ ಅನ್ನೋ ಮಾತು ಕೂಡ ಹೇಳ್ತಾ ಇರುವಂಥದ್ದು. ಧನುಶ್ರೀ, ಥ್ಯಾಂಕ್ ಯು ಅರುಣ್ ಕುಮಾರ್ ಕದಂ ತಮ್ಮೆಲ್ಲ ಮಾಹಿತಿಗಾಗಿ.